ಹಲೋ, ಮೇಕಪ್ನಲ್ಲಿ ಐಬ್ರೋಸ್ ಒಂದು ಪರ್ಫೆಕ್ಟ್ ಆದರೆ ಎಲ್ಲ ಮೇಕಪ್ ಕೂಡ ಪರ್ಫೆಕ್ಟ್ ಆದಾಗೆ. ಸೊ ನಾನಿವತ್ತು ನನ್ನ ಐಬ್ರೋಸನ್ನು ನಾನು ಯಾವ ಥರ ಪರ್ಫೆಕ್ಟ್ ಮಾಡೋದಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಫಸ್ಟಿಗೆ ಒಂದು ವಾಟರ್ ಪ್ರೂಫ್ ಪೊಮೇಡನ್ನು ತೆಗೆದಿದ್ದೇನೆ. ಇದು ನಿಮಗೆ ನಿಮ್ಮ ಐಬ್ರೋಸನ್ನು ತುಂಬ ನ್ಯಾಚುರಲ್ ಆಗಿ ಕಾಣಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಪೊಮೇಡನ್ನು ಯಾವ ಥರ ಯೂಸ್ ಮಾಡಬೇಕಂತ ನಿಮಗೆ ನಾನೀಗ ಹೇಳಿಕೊಡ್ತಾ ಇದ್ದೇನೆ. ಫಸ್ಟಿಗೆ ಒಂದು ಫ್ಲ್ಯಾಟ್ ಬ್ರಷ್, ಐಬ್ರೋಗೆ ನಿಮಗೆ ಯೂಸ್ ಮಾಡುವಂತಹ ಒಂದು ಫ್ಲ್ಯಾಟ್ ಬ್ರಷ್ ನಿಮಗೆ ಸಿಗುತ್ತೆ, ಆನ್ಲೈನಲ್ಲೆಲ್ಲ ಸಿಗುತ್ತೆ. ಫಸ್ಟಿಗೆ ನೀವು ಅದನ್ನು ತೆಗಿಬೇಕು. ಈಗ ನಾವು ಡೈರೆಕ್ಟಾಗಿ ಪ್ರಾಡಕ್ಟನ್ನು ಐಬ್ರೋಸ್ಗೆ ತಗೊಂಡು ಹೋಗದೆ ಫಸ್ಟಿಗೆ ಅದರದ್ದು ಕ್ಯಾಪ್ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ಡ್ಯಾಬ್ ಮಾಡಿ ಡೈರೆಕ್ಟ್ ಐಬ್ರೋಸ್ಗೆ ಹಾಕದೆ ಫಸ್ಟಿಗೆ ಡ್ಯಾಬ್ ಮಾಡಬೇಕು. ಈಗ ಸ್ಟಾರ್ಟಿಂಗಿಂದ ಮಾಡದೆ ನಾವು ಫಸ್ಟಿಗೆ ಐಬ್ರೋಸನ್ನು ಮಿಡಲ್ ಆಫ್ ದ ಐಬ್ರೋಸಿಂದ ಸ್ಟಾರ್ಟ್ ಮಾಡಬೇಕು. ಆಗ ನಿಮಗೆ ನ್ಯಾಚುರಲ್ ಆಗಿ ಕಾಣ್ತದೆ. ಸ್ಟಾರ್ಟಿಂಗಿಂದನೇ ನೀವು ತೆಗೆದ್ರೆ ಅದು ಆರ್ಟಿಫಿಷಿಯಲ್ ಆಗಿ ಕಾಣುತ್ತೆ. ಸೊ ಮಿಡಲ್ ಆಫ್ ದ ಐಬ್ರೋಸ್ ತೆಗೆದ್ರೆ ನಿಮ್ಮದು ನ್ಯಾಚುರಲ್ ಆಗಿ ಬರುತ್ತೆ. ಈಗ ಮಿಡಲ್ನಿಂದ ಲಾಸ್ಟ್ವರೆಗೆ ಕೈಯಿಂದ ಈ ಥರ ಡ್ರಾ ಮಾಡಿದರೆ ನೋಡಿ ಯಾವ ಥರ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಆಮೇಲೆ ಇದರಲ್ಲಿ ಒಂದು ಬ್ರಷ್ ಕೂಡ ಸಿಗ್ತದೆ, ಅದರಿಂದ ನೀವು ಬಾಚ್ಕೋಬೋದು. ಆಮೇಲೆ ನೋಡಿ ಎಗೈನ್ ನಾನು ಇನ್ನೊಂದು ಐಬ್ರೋಸ್ ಕೂಡ ಅದೇ ಥರ ಫಿಲ್ ಮಾಡ್ತಾ ಇದ್ದೇನೆ. ಮಿಡಲ್ ಆಫ್ ದ ಐಬ್ರೋಸಿಂದ ತೆಗೆದು ಲಾಸ್ಟ್ವರೆಗೂ ಈ ಥರ ಎಳಿಬೇಕು. ಈಗಾಗಲೇ ನಿಮ್ಮದು ಆಲ್ಮೋಸ್ಟ್ ಐಬ್ರೋಸ್ ಫಿಲ್ ಆಗಿರುತ್ತೆ. ಈಗ ಈ ಬ್ರಷಲ್ಲಿ ಏನು ಫೈನಲ್ ಆಗಿ ಲಾಸ್ಟಿಗೆ ಉಳಿದಿರತ್ತೆ ನೋಡಿ, ಅದರಿಂದ ನಾವು ಏನು ಮಾಡಬೇಕಂದ್ರೆ ನಮ್ಮದು ಫಸ್ಟಿದ್ದು ಕಾರ್ನರ್ ಇದೆ ನೋಡಿ, ಅಲ್ಲಿಗೆ ಜಸ್ಟ್ ಎಕ್ಸ್ಟ್ರಾ ಪ್ರಾಡಕ್ಟ್ ಏನು ತೆಗಿಬಾರ್ದು. ಜಸ್ಟ್ ಬ್ರಷಲ್ಲಿ ಯಾವುದು ಎಕ್ಸ್ಟ್ರಾ ಇರುತ್ತೆ ನೋಡಿ ಫೈನಲ್ ಆಗಿ, ಅದನ್ನು ಮಾತ್ರ ಯೂಸ್ ಮಾಡಬೇಕು. ಆಗಲೇ ನಿಮ್ಮದು ಐಬ್ರೋಸ್ ತುಂಬ ನ್ಯಾಚುರಲ್ ಆಗಿ ಕಾಣುತ್ತೆ ನೋಡಿ. ನೀವೊಂದು ಐಬ್ರೋಸ್ಗೆ ಏನಾದರೂ ಒಂದು ಪ್ರಾಡಕ್ಟ್ ಹಾಕಿದಾಗೆ ನಿಮಗೆ ಕಾಣೋದೇ ಇಲ್ಲ. ಸೊ ಎಕ್ಸ್ಟ್ರಾ ಯಾವ ಪ್ರಾಡಕ್ಟನ್ನು ತೆಗೆಯದೆ ಬ್ರಷಲ್ಲಿರೋದನ್ನೇ ಲಾಸ್ಟಿಗೆ ಯೂಸ್ ಮಾಡಿ ಈ ಥರ ಸೆಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ವೆರಿ ಸಿಂಪಲ್. ಈ ಥರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅದರದ್ದು ರಿಸಲ್ಟ್ ಹೇಗಿತ್ತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈಗ ನಾನು ಹಾಕಿದಂತಹ ಮೇಕಪ್ ಫುಲ್ ಆ್ಯಂಡ್ ಫುಲ್ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಆ್ಯಂಡ್ ಟ್ರಾನ್ಸ್ಫರ್ ಪ್ರೂಫ್. ತುಂಬ ಮಿನಿಮಲ್ ಆದಂತಹ ಪ್ರಾಡಕ್ಟನ್ನು ಯೂಸ್ ಮಾಡಿ ನಾನು ಮಾಡಿದಂತಹ ಒಂದು ಮೇಕಪ್. ನಿಮಗೆ ಕೂಡ ತುಂಬ ಆಯಿಲಿ, ತುಂಬ ಸ್ವೆಟ್ ಇದ್ದರೆ ನೀವು ಕೂಡ ಈ ಥರ ಫಾಲೋ ಮಾಡ್ಬೋದು. ಇದರದ್ದು ಫುಲ್ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಉಂಟು, ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.